ಎಲ್ಲರಿಗೂ ನಮಸ್ಕಾರ. ಮೈಸೂರು ವಿಶ್ವವಿದ್ಯಾನಿಲಯದ 2ನೇ BScಯ 4ನೇ ಚತುರ್ಮಾಸದ ಭಾಷಾ ಭಾಗದ ಪಾಠ ಬೋಧನೆಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ವಿಜಯ, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ಕೃಷ್ಣರಾಜನಗರ. ಈ ತರಗತಿಯ ಒಳಗೆ ನಾವು ಪ್ರಬಂಧವನ್ನು ಕುರಿತ ಹಾಗೆ, ಪ್ರಬಂಧ ಅಂದರೆ ಏನು, ಅದರ ಸ್ವರೂಪ ಹೇಗಿರುತ್ತೆ ಮತ್ತು ಅದರ ಲಕ್ಷಣಗಳ್ಯಾವುದು ಮತ್ತು ಅದರ ವಿಶೇಷತೆಗಳನ್ನು ಕುರಿತ ಹಾಗೆ ಒಂದಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಬಹುದು ಅಂತೇಳಿ ಅನಿಸುತ್ತೆ. ಪ್ರಬಂಧ ಅಂತಕ್ಕಂಥದ್ದು ಅಥವಾ ಪ್ರಬಂಧ ರಚನೆ ಅಂತಕ್ಕಂಥದ್ದು ಅದು ಅರ್ಥಪೂರ್ಣವಾದ ಖಚಿತ ವಾಕ್ಯಗಳ ಮೂಲಕ ಒಂದು ವಿಷಯವನ್ನು ಕುರಿತು ವ್ಯಕ್ತಿ ತನ್ನ ಭಾವನೆ ಅಥವಾ ಚಿಂತನೆಗಳನ್ನು ಲಿಖಿತವಾಗಿ ಕ್ರಮಬದ್ಧವಾಗಿ ನಿರೂಪಿಸುವಂತಹ ಬರಹವನ್ನೇ ನಾವು ಪ್ರಬಂಧ ಅಂತೇಳಿ ಕರಿತೇವೆ. ಅಂದರೆ ಒಂದು ವಿಷಯವೊಂದನ್ನು ಕುರಿತು ನಮ್ಮ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವಂತಹ ಲಿಖಿತ ಸಾಹಿತ್ಯದ ಒಂದು ಪ್ರಕಾರಕ್ಕೆ ನಾವು ಪ್ರಬಂಧ ಅಂತೇಳಿ ಕರಿತೇವೆ. ಪ್ರಬಂಧವೆನ್ನುವುದು ಆಂಗ್ಲ ಸಾಹಿತ್ಯದ ಪ್ರಭಾವದಿಂದ ಕನ್ನಡ ಸಾಹಿತ್ಯದಲ್ಲಿ ರೂಪು ಪಡೆದಂತಹ ಒಂದು ಗದ್ಯ ಪ್ರಕಾರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆಂಗ್ಲ ಭಾಷೆಯಲ್ಲಿರುವಂಥ ಎಸ್ಸೆ ಅಂತಕ್ಕಂಥದ್ದನ್ನ ಪಾರಿಭಾಷಿಕವಾಗಿ ಕನ್ನಡದಲ್ಲಿ ಪ್ರಬಂಧ ಅಥವಾ ನಿಬಂಧ ಅಂತ ಹೇಳಿ ನಾವು ಕರೀತೇವೆ. ಹಾಗಾಗಿ ಇಂಥ ಪ್ರಬಂಧ ಏನಿದೆ, ಈ ಪ್ರಬಂಧ ಕನ್ನಡ ಸಾಹಿತ್ಯದ ಒಂದು ಪ್ರಕಾರವಾಗಿಯೂ ಕೂಡ ತನ್ನ ಅಸ್ತಿತ್ವವನ್ನು ಅದು ಉಳಿಸ್ಕೊಂಡಿದೆ ಅನ್ನೋದನ್ನು ನಾವು ನೋಡ್ಬೋದು. ಪ್ರಬಂಧ ಅಂತಕ್ಕಂಥದ್ದು ಒಂದು ಕೌಶಲವಾದ ಒಂದು ಬರಹ. ಪ್ರಬಂಧ ರಚನೆ ಅನುಕರಣೆಯಲ್ಲ, ಅದೊಂದು ಸ್ವತಂತ್ರವಾದ ಸೃಷ್ಟಿ. ಅರ್ಥಪೂರ್ಣವಾದಂತಹ ವಾಕ್ಯಗಳ ಅಥವಾ ಖಚಿತವಾದ ವಾಕ್ಯಗಳ ಮೂಲಕ ಒಂದು ವಿಷಯವನ್ನು ಕುರಿತು ವ್ಯಕ್ತಿ ತನ್ನ ಭಾವನೆ ಅಥವಾ ಚಿಂತನೆಗಳನ್ನು ಲಿಖಿತವಾಗಿ ಮತ್ತು ಕ್ರಮಬದ್ಧವಾಗಿ ನಿರೂಪಿಸುವ ಬರಹವನ್ನೇ ನಾವು ಪ್ರಬಂಧ ಅಂತೀವಿ. ಪ್ರಬಂಧದ ಅಂತಕ್ಕಂಥದ್ದು ಒಂದು ಸ್ವತಂತ್ರ ಸೃಷ್ಟಿ ಅಂತ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೇನೆ. ಪ್ರಕಷ್ಟ ಬಂಧ ಅಂದರೆ ಸಂಸ್ಕೃತದಲ್ಲಿ ಪ್ರಬಂಧಕ್ಕೆ ಇರುವಂಥ ಒಂದು ವ್ಯಾಖ್ಯಾನ ಇದು. ಅಂದರೆ ಚೆನ್ನಾದ ಜೋಡಣೆ. ಪ್ರಕಷ್ಟ ಅಂದರೆ ಚೆನ್ನಾದ, ಬಂಧ ಅಂದರೆ ಜೋಡಣೆ, ಚಂದವಾದ ಜೋಡಣೆಯೇ ಪ್ರಬಂಧ ಅಂತೇಳಿ ಕರೆಸ್ಕೊಳ್ಳುತ್ತೆ. ಯಾವುದಾದ್ರೂ ಒಂದು ವಿಷಯದ ಬಗೆಗೆ ವಿಷಯಗಳನ್ನು ಸಂಗ್ರಹಿಸಿ, ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡು ವಿವರವಾಗಿ, ಅರ್ಥವತ್ತಾಗಿ, ಆಕರ್ಷಕವಾಗಿ ಬರೆದ್ರೆ ಅದನ್ನು ನಾವೇನಂತ ಕರಿತೇವೆ? ಪ್ರಬಂಧ ಅಂತೇಳಿ ಕರಿತೇವೆ. ಆ ಕಾರಣಕ್ಕಾಗಿ ಪ್ರಬಂಧ ಅಂತಕ್ಕಂಥದ್ದು ಒಂದು ಬಗೆಯ ಬರಹದ ಕೌಶಲ ಅಂತ ಬೇಕಾದರೆ ನಾವು ಹೇಳ್ಬೋದು. ಪ್ರಬಂಧ ಒಂದು ರೀತಿಯ ಸೃಜನಶೀಲವಾದ ಬರವಣಿಗೆ. ಅದು ಮಕ್ಕಿಕಾಮಕ್ಕಿಯಾಗಿ ಬರೆಯುವಂಥದ್ದಲ್ಲ, ಅದೊಂದು ಅನುಕರಣೆಯಲ್ಲ. ಹಾಗಾಗಿ ಸೃಷ್ಟಿಕರ್ತನ ಜಾಣ್ಮೆ, ಅವನ ಅನುಭವ, ಅವನ ಕಲಾಕೌಶಲ ಮತ್ತು ಭಾಷಾ ಪ್ರೌಢಿಮೆಗಳಿಗೆ ಅನುಗುಣವಾಗಿ ಆ ಪ್ರಬಂಧ ತನ್ನ ಅಂತಿಮ ರೂಪವನ್ನು ಅದೇನು ಮಾಡುತ್ತೆ, ಪಡೆದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಹಾಗಾಗಿ ಪ್ರಬಂಧ ಒಂದು ಸೃಜನಶೀಲವಾದ ಒಂದು ಬರವಣಿಗೆ. ಯಾವುದೇ ವಿಷಯವನ್ನು ಕುರಿತು ನಾವು ಬರೆಯುವಾಗ ಸಾಕಷ್ಟು ಮಾಹಿತಿಗಳನ್ನು ನಾವು ಪಡೆದಿರಬೇಕು. ವಿಷಯ ಸಂಗ್ರಹ ಅಂತಕ್ಕಂಥದ್ದು ಅಥವಾ ವಿಷಯವನ್ನು ಕುರಿತಾದಂಥ ಆಳವಾದ ಜ್ಞಾನ ಏನಿದೆ ಇಲ್ಲಿ ಬಹಳ ಮುಖ್ಯ. ಹಾಗಾಗಿ ಮುಖ್ಯ ವಿಷಯದ ಬಗ್ಗೆ ಜ್ಞಾನವನ್ನು ಪಡೆದ ಮೇಲೆ ಆ ವಿಷಯದ ವ್ಯಾಪ್ತಿ, ಆಳ, ಅಗಲವನ್ನು ಕುರಿತು ಅದನ್ನು ಕ್ರಮಬದ್ಧವಾಗಿ ಜೋಡಿಸಿಕೊಂಡು ಅದಕ್ಕೊಂದು ಉತ್ತಮವಾದ ಶೀರ್ಷಿಕೆ, ಉಪಶೀರ್ಷಿಕೆಗಳಾಗಿ ವಿಭಾಗ ಮಾಡಿಕೊಂಡು ಸುಸಂಬದ್ಧವಾಗಿ ನಿರೂಪಣೆ ಮಾಡಬೇಕು
ಹಾಗೆ ನಿರೂಪಿಸುವಂಥ ಶೈಲಿ ಆಕರ್ಷಕವಾಗಿರಬೇಕು ಮತ್ತು ಅಂತಹ ಬರವಣಿಗೆಯ ಒಂದು ನಿರೂಪಣೆಯು ಕೂಡ ಸಮತೋಲನವಾದ ಸ್ಥಿತಿಯನ್ನು ಕಾಯ್ಕೊಂಡಿರಬೇಕು. ಈ ಎಲ್ಲ ಅಂಶಗಳು ಕೂಡಿದ್ರೆ ಅದನ್ನು ನಾವೇನಂತ ಕರಿತೇವೆ? ಪ್ರಬಂಧಗಳು ಅಂತೇಳಿ ಕರಿತೇವೆ. ಒಂದು ವಿಷಯವನ್ನು ಕುರಿತು ನಮ್ಮ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಲಿಖಿತ ಸಾಹಿತ್ಯದ ಒಂದು ಪ್ರಕಾರಕ್ಕೆ ನಾವು ಪ್ರಬಂಧ ರಚನೆ ಅಂತ ಬೇಕಾದರೂ ಕರೀಬಹುದು. ಈಗ ಆಲ್ರೆಡಿ ಹೇಳಿದ ಹಾಗೆ ಬಂಧ ಎಂದರೆ ಕಟ್ಟುವುದು, ಪ್ರಬಂಧ ಅಂದರೆ ಚೆನ್ನಾಗಿ ಕಟ್ಟುವುದು ಅಥವಾ ರಚಿಸಿದ್ದು ಅಥವಾ ಚಂದವಾದ ಒಂದು ಜೋಡಣೆ ಅಂತೇಳಿ ನಾವು ಅದನ್ನು ಕರೀತೇವೆ. ಪ್ರಬಂಧ ರಚನೆ ಸಾಮಾನ್ಯವಾಗಿ ಲೇಖಕನ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯದಿಂದ ಕೂಡಿದ ಒಂದು ಸ್ವತಂತ್ರ ನಿರ್ದಿಷ್ಟ ಲಘುವಾದ ಬರವಣಿಗೆ. ವ್ಯಕ್ತಿಯ ವೈಚಾರಿಕವಾದ ಆಲೋಚನೆಗಳನ್ನು ಸಹೃದಯರಿಗೆ ಗದ್ಯಾತ್ಮಕ ಕಾವ್ಯ ಶೈಲಿಯಲ್ಲಿ ವಿಷಯಗಳನ್ನು ಪ್ರಸ್ತಾಪ ಮಾಡುವಂಥ ಒಂದು ಬಗೆ ಕೂಡ ಪ್ರಬಂಧವೇ ಆಗಿದೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಕಿರಿದಾಗಿರುವಂಥ ವಿಚಾರಗಳನ್ನು ಹಿರಿಯದಾದ ರೀತಿಯಲ್ಲಿ ಸೂಕ್ತವಾದಂಥ ನುಡಿಗಟ್ಟು ಗಾದೆಗಳನ್ನು ಬಳಸ್ಕೊಂಡು, ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸ್ಕೊಂಡು ತನ್ನ ಪ್ರತಿಭಾ ಸಂಕಲ್ಪತೆಯಿಂದ ಬರಹ ರೂಪದಲ್ಲಿ ಅದನ್ನು ವ್ಯಾಪಕವಾಗಿ ಒಂದು ಉತ್ತಮೋತ್ತಮವಾದ ರೀತಿಯಲ್ಲಿ ವಿಚಾರಗಳನ್ನು ಮಂಡನೆ ಮಾಡಿದರೆ ಅದನ್ನು ಕೂಡ ನಾವು ಪ್ರಬಂಧ ಅಂತೇಳಿ ಕರಿತೇವೆ. ಇಲ್ಲಿ ಸರಳವಾದ ಭಾವಪ್ರಧಾನ ಶೈಲಿ, ಗಾಢವಾದ ಆಲೋಚನಾ ಲಹರಿ ಮತ್ತು ನಮ್ಮದೇ ಆದ ಸ್ವತಂತ್ರ ವಿವೇಚನಾ ಪ್ರಕ್ರಿಯೆ ಈ ಪ್ರಬಂಧಕ್ಕೆ ಅಥವಾ ಪ್ರಬಂಧದ ಸೃಜನಶೀಲತೆಗೆ ಅದು ಎಡೆ ಮಾಡಿಕೊಡುತ್ತೆ. ಹಾಗಾಗಿ ಹೀಗೆ ಎಡೆಮಾಡಿಕೊಡುವ ಭಾಷಾ ಸಾಹಿತ್ಯಿಕ ಕ್ರಿಯೆ ಏನು ಒಂದು ಸರಳವಾದ ಭಾವಪ್ರಧಾನ ಶೈಲಿ, ಗಾಢವಾದ ಆಲೋಚನಾ ಲಹರಿ, ಹಾಗೆಯೇ ಸ್ವತಂತ್ರ ವಿವೇಚನಾ ಪ್ರಕ್ರಿಯೆಗಳು ನಮ್ಮೊಳಗೆ ಸೃಜನಶೀಲತೆಗೆ ದಾರಿ ಮಾಡಿಕೊಡುವಂತಹ ಒಂದು ಭಾಷಾ ಸಾಹಿತ್ಯಿಕ ಕ್ರಿಯೆ ಕೂಡ ಪ್ರಬಂಧ ಅಂತೇಳಿ ಕರೆಸ್ಕೊಡುತ್ತೆ. ಇದು ಪ್ರಬಂಧ ಬರವಣಿಗೆ ಅಂತಕ್ಕಂಥದ್ದು ಸೃಜನಶೀಲ ಬರವಣಿಗೆಯ ಒಂದು ಸ್ಥಿತಿ ಕೂಡ ಹೌದು. ಎಲ್ಲರ ಕೈಲೂ ಪ್ರಬಂಧವನ್ನು ಉತ್ತಮವಾಗಿ ಬರೀಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇಂಥ ಪ್ರಬಂಧವನ್ನು ಬರೆಯುವಾಗ ನಾವು ಸೃಜನಶೀಲತೆ ಹೊಸ 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 ತನಗಳನ್ನು ನಾವು ರೂಢಿಸಿಕೊಳ್ಳಬೇಕಾಗತ್ತೆ. ಅದು ಮಾಮೂಲಿಯ ಬರವಣಿಗೆಯಲ್ಲ, ಅದೊಂದು ಸೃಜನಾತ್ಮಕವಾದ ಬರವಣಿಗೆ, ಅದೊಂದು ಆಲೋಚನಾಯುಕ್ತವಾದ ಬರವಣಿಗೆ, ಅದೊಂದು ಸ್ವತಂತ್ರ ಸೃಷ್ಟಿ, ಅದೊಂದು ಸೃಷ್ಟಿಕರ್ತನ ಜಾಣ್ಮೆ ಅಥವಾ ಅವನ ಅನುಭವ, ಅವನ ಕಲಾಕೌಶಲ, ಅವನ ಭಾಷಾ ಪ್ರೌಢಿಮೆಯ ಸಂಕೇತ ಅಂತ ಕೂಡ ನಾವು ಪ್ರಬಂಧವನ್ನು ಕರೀಬಹುದು. ಇನ್ನು ಪ್ರಬಂಧದ ಸ್ವರೂಪವನ್ನು ಕುರಿತು ಮಾತನಾಡೋದಾದರೆ, ಪ್ರಬಂಧ ಈ ಎಲ್ಲ ಸ್ವರೂಪಗಳನ್ನು ಒಳಗೊಂಡಿರಬೇಕು. ಒಂದು ಪೀಠಿಕೆ ಅಥವಾ ಉಪೋದ್ಘಾತ ಅಂತ ಆರಂಭವನ್ನು ಕರೀತೇವೆ. ಪ್ರಬಂಧದ ಮೊದಲನೇ ಹಂತವನ್ನೇ ನಾವು ಉಪೋದ್ಘಾತ ಅಥವಾ ಪೀಠಿಕೆ ಅಂತ ಕರೀತೇವೆ. ಸಹಜವಾಗಿ ಈ ಉಪೋದ್ಘಾತ ಅಥವಾ ಪೀಠಿಕೆ ಅಂತಕ್ಕಂಥದ್ದು ಪ್ರಬಂಧದ ವಿಷಯಕ್ಕೆ ಪ್ರವೇಶದ ಬಾಗಿಲಿನಂತೆ ಇರಬೇಕು. ಆ ಕಾರಣಕ್ಕಾಗಿ ಇದನ್ನು ಪ್ರಬಂಧದ ಬಾಗಿಲು ಅಂತಲೇ ನಾವು ಕರಿತೇವೆ. ಅಂದರೆ ಇಲ್ಲಿ ವಿಷಯ ಬೀಜ ರೂಪದಲ್ಲಿ ಇರುತ್ತೆ. ಹೇಳಬೇಕಾದದ್ದನ್ನು ಸೂಕ್ಷ್ಮವಾಗಿ ಪ್ರಸ್ತಾಪ ಮಾಡಲಾಗಿರುತ್ತೆ ಆರಂಭದಲ್ಲಿ. ನಂತರ ಪ್ರಬಂಧದ ವಿಸ್ತಾರಕ್ಕೆ ಅನುಸಾರವಾಗಿ ಚಿಕ್ಕ ಮತ್ತು ಚೊಕ್ಕವಾದ ವಾಕ್ಯಗಳಲ್ಲಿ ಅದನ್ನು ನಾವು ಬರೆದಿರ್ತೇವೆ. ಸರಾಗವಾಗಿ ಪ್ರಬಂಧದ ವಿಷಯದೊಳಕ್ಕೆ ದಾರಿ ಮಾಡಿಕೊಡುವಂತೆ ಈ ಪೀಠಿಕೆ ಅಂತಕ್ಕಂಥದ್ದು ಇರಬೇಕು. ಹಾಗೇನೆ ಇದರ ಎರಡನೆಯ ಸ್ವರೂಪ ಏನಪ್ಪ ಅಂತಂತಂದರೆ ವಿಷಯದ ವಿವರಣೆ. ಯಾವಾಗ ಮನೆಗೆ ಒಂದು ಮುಂಬಾಗಿಲಿನ ನಂತರ ಹೋಗ್ತಾ ಇದ್ದಂಗೆ ಹಾಲಿನ ನಂತರ ಬೆಡ್ರೂಮ್ಗಳು ಸಿಗ್ತವೋ ಹಾಗೆ ವಿಷಯ ವಿವರಣೆ ಕೂಡ ಪ್ರಬಂಧದ ಸ್ವರೂಪದ ಎರಡನೆಯ ಅಂಶ. ಇದು ಪ್ರಬಂಧ ರಚನದ ಪ್ರಮುಖವಾದ ಭಾಗ. ಥೀಮ್ ಇರ್ತಕ್ಕಂಥದ್ದೇ ಇಲ್ಲಿ. ಹಾಗಾಗಿ ಈ ಭಾಗದಲ್ಲಿ ವಿಷಯ ಪೂರ್ಣವಾಗಿರಬೇಕು, ಸೂಕ್ತ ಅಂಕಿಅಂಶಗಳೊಡನೆ ವಿಷಯಕ್ಕೆ ಅನುಗುಣವಾಗಿ ಬರೆಯಲ್ಪಟ್ಟಿರಬೇಕು. ಜೊತೆಗೆ ವಿಷಯ ನಿರೂಪಣೆಯವರೆಗೆ ಕಲಸ್ಮೇಲೋಗ್ರ ಅಂದರೆ ಗೊಂದಲಗಳಿಂದ ಕೂಡಿದ ಬರವಣಿಗೆ ಇರಬಾರ್ದು. ಒಂದಕ್ಕೊಂದು ಲಿಂಕೇ ಇಲ್ಲದ ಬರವಣಿಗೆ ಇದ್ದರೆ ಅದು ಅಪೂರ್ಣವಾದಂಥ ಪ್ರಬಂಧವಾಗಿಬಿಡುತ್ತೆ ಮತ್ತು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸುವ ಪ್ರಬಂಧ ಕೂಡ ಆಗುತ್ತೆ. ಹಾಗಾಗಿ
ಪ್ರಬಲವಾದ ಉದಾಹರಣೆಗಳೊಂದಿಗೆ ನಾವು ಯಾವ ವಿಷಯವನ್ನು ಕುರಿತು ಬರಿತಾ ಇದ್ದೇವೆಯೋ ಆ ವಿಷಯಕ್ಕೆ ಸೂಕ್ತವಾದ ಪ್ರಬಲವಾದಂಥ ಉದಾಹರಣೆಗಳನ್ನು ಕೊಡ್ತಾ, ಬೇರೆ ಬೇರೆಯಾದಂಥ ವಾಕ್ಯ ಸಮೂಹಗಳಿಂದ ಕೂಡಿದ ವಿವರಣೆಯನ್ನು ಕೊಡ್ತಾ, ಆಯಾ ವಾಕ್ಯಗಳಲ್ಲಿ ಪ್ರಸ್ತಾಪಿತವಾದಂಥ ವಿಷಯಗಳಿಗೆ ಏಕರೂಪತೆಯನ್ನು ಕಲ್ಪಿಸುವತ್ತ ಜಾಗೃತಿಯನ್ನು ವಹಿಸುವುದು ಕೂಡ ಪ್ರಬಂಧದ ಸ್ವರೂಪವೇ ಆಗಿದೆ ಅಂತಕ್ಕಂಥದ್ದು. ಹಾಗೆಯೇ ವಿಷಯ ನಿರೂಪಣೆ ಎಷ್ಟೇ ಚೆನ್ನಾಗಿದ್ರೂ ಅಕ್ಷರ ಬರವಣಿಗೆ ಚೆನ್ನಾಗಿಲ್ಲವಾದರೆ ಅದು ಅಪ್ರಯೋಜಕ. ಆ ಕಾರಣಕ್ಕಾಗಿ ಬರವಣಿಗೆ ಅತ್ಯಂತ ಸುಂದರವಾಗಿರಬೇಕು, ಚೆನ್ನಾಗಿರಬೇಕು. ಉತ್ತಮ ರೀತಿಯ ವಿಷಯ ಪ್ರತಿಪಾದನೆಯೇ ಈ ಭಾಗದ ಮುಖ್ಯವಾದ ಉದ್ದೇಶವಾದ್ದರಿಂದ ಸಮಗ್ರ ವಿಷಯದ ವಿವರಣೆ ಹೈಲೈಟ್ಸ್ ರೂಪಗಳಲ್ಲಿ ಅದು ಏನು ಮಾಡಬೇಕು, ವಿವರಣಾತ್ಮಕವಾಗಿ ಅದು ಬರಿತಾ ಹೋಗಬೇಕು ಮತ್ತು ಬರವಣಿಗೆ ಇರಬೇಕು ಅಂತಕ್ಕಂಥದ್ದು. ಹಾಗಾಗಿ ಮೂರನೇದು ಮುಕ್ತಾಯ ಅಥವಾ ಉಪಸಂಹಾರ ಅಂತೇಳಿ ಕರಿತೀವಿ. ಪ್ರಬಂಧದ ಅಂತಿಮ ಘಟ್ಟ ಇದು. ಅಂದರೆ ಒಂದು ಪ್ರಬಂಧ ರಚನೆಯ ಮೂರನೇ ಹಾಗೂ ಕೊನೆಯ ಹಂತವನ್ನು ನಾವು ಉಪಸಂಹಾರ ಅಥವಾ ಮುಕ್ತಾಯ ಅಂತೇಳಿ ಕರಿತೀವಿ. ಒಂದು ಪ್ರಬಂಧ ಪರಿಪೂರ್ಣ ಮತ್ತು ಸಂಪೂರ್ಣ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಈ ಮೂರು ಅಂಶಗಳು ಇರಬೇಕು. ಉಪೋದ್ಘಾತ, ಪೀಠಿಕೆ, ವಿಷಯದ ಪ್ರವೇಶ, ಮುಕ್ತಾಯ ಮತ್ತು ಉಪಸಂಹಾರಗಳ ರೂಪದಲ್ಲಿ ಇದ್ದರೆ ಆ ಪ್ರಬಂಧವನ್ನು ನಾವು ಅತ್ಯುತ್ತಮವಾದ ಪ್ರಬಂಧ ಅಂತೇಳಿ ನಾವು ಕರೀತೇವೆ. ಅಂದರೆ ಪ್ರಬಂಧ ರಚನೆ ಅಂತಕ್ಕಂಥದ್ದು ಇನ್ನೊಬ್ಬರಿಂದ ಹೇಳಿಸ್ಕೊಂಡು ಕಲಿಯುವ ಕಲೆಯಲ್ಲ. ಅದನ್ನು ಸತತಾಭ್ಯಾಸದಿಂದ ನಾವೇನು ಮಾಡಬೇಕು, ಕೈ ಕುದುರಿಸ್ಕೊಳ್ಬೇಕು, ಸಿದ್ಧಿಸ್ಕೊಳ್ಬೇಕು ಅಂತ ಒಂದು ಕಲಾ ಕೌಶಲ. ಹಾಗಾಗಿ ಪ್ರಬಂಧ ರಚನೆಯ ಬಗ್ಗೆ ರೂಪಿತವಾಗಿರುವ ಸೂತ್ರಗಳೇನಿದ್ದಾವೋ ಅವು ಕೈಮರಗಳೇ ಹೊರತು ಗುರಿ ಮುಟ್ಟಿಸುವಂಥ ವಾಹನಗಳಲ್ಲ. ಹಾಗಾಗಿ ಅಂಥ ಪ್ರಮುಖವಾದ ಸೂತ್ರಗಳನ್ನು ಇಟ್ಕೊಂಡು ನಾವೇನು ಮಾಡಬೇಕಾಗತ್ತೆ, ಪ್ರಬಂಧಗಳನ್ನು ರಚಿಸುವ ಕೆಲಸವನ್ನು ಮಾಡಬೇಕಾಗತ್ತೆ ಅಂತಕ್ಕಂಥದ್ದು. ಅಂದರೆ ಈ ಮುಕ್ತಾಯ ಪೀಠಿಕೆ ಮತ್ತು ವಿಷಯದ ವಿವರಣೆಯ ಪ್ರಮುಖ ಅಂಶಗಳನ್ನು ಈ ಹಂತದಲ್ಲಿ ಸಾರಾಂಶ ರೂಪದಲ್ಲಿ ನೀಡುವುದರಿಂದ ನಮ್ಮ ಪ್ರಬಂಧ ಅಥವಾ ನಮ್ಮ ಪ್ರಬಂಧ ಲೇಖನ ಅಂತಕ್ಕಂಥದ್ದು ಗಟ್ಟಿಯಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನೀವು ತಿಳ್ಕೊಳ್ಬೇಕು ಅಂತಕ್ಕಂಥದ್ದು. ಪ್ರಬಂಧದ ಲೇಖಕರ ತೀರ್ಮಾನ ಚಿಂತನೆಗೆ ಮತ್ತು ಪ್ರೇರಣೆಗೆ ಮತ್ತು ಸಮಸ್ಯೆಗಳಿಗೆ ಅದು ಪರಿಹಾರ ಸೂತ್ರವನ್ನು ಕೊಡುವ ಹಾಗೆ ಇರಬೇಕು ಅಂತಕ್ಕಂಥದ್ದು. ಹಾಗಾಗಿ ನಾವು ನಮ್ಮ ಪ್ರಬಂಧದ ಅಂತಿಮ ಘಟ್ಟದ ಒಳಗಡೆ ಖ್ಯಾತನಾಮರ ತಜ್ಞರ ಎಚ್ಚರಿಕೆಯ ಮಾತುಗಳನ್ನು ಅಥವಾ ಆ ಭಾಗಕ್ಕೆ ಸೇರಿಸಬಹುದಾದ ಸೂಕ್ತವಾದ ಅಂಶಗಳನ್ನು ಸೇರಿಸಬೇಕು. ಪೀಠಿಕೆಯಂತೆ ಉಪಸಂಹಾರದ ಹಂತವೂ ಕೂಡ ಹಿತವಾಗಿರಬೇಕು, ಮಿತವಾಗಿರಬೇಕು ಮತ್ತು ಆಕರ್ಷಕವಾಗಿರಬೇಕು ಅಂತಕ್ಕಂಥದ್ದನ್ನು ನಾವು ಗಮನದಲ್ಲಿ ಇಡಬೇಕಾಗುತ್ತೆ. ಇನ್ನು ಪ್ರಬಂಧದ ಲಕ್ಷಣಗಳನ್ನು ಕುರಿತು ಒಂದಷ್ಟು ಮಾತನಾಡೋದಾದರೆ, ಪ್ರಬಂಧದ ವಸ್ತುವನ್ನು ಕುರಿತು ಆಳವಾಗಿ ಯೋಚಿಸಿ ನಮ್ಮ ಮನದಲ್ಲಿ ಮೂಡುವಂತಹ ಎಲ್ಲ ವಿವರಗಳ ಕಲ್ಪನೆಗಳನ್ನು ಅವು ಮೂಡಿದ ಕ್ರಮದಲ್ಲಿಯೇ ನಾವು ಒಂದು ಕಡೆ ಗುರ್ತಾಪಡಬೇಕು. ಹಾಗೆ ಗುರ್ತು ಹಾಕಿಕೊಂಡ ನಂತರ ಆ ಒಂದು ಅಸ್ಥಿಪಂಜರ ಅಂತಕ್ಕಂಥದ್ದು ಸಿದ್ಧ ಆಗುತ್ತೆ, ಒಂದು ಕ್ರಮದಲ್ಲಿ ಜೋಡಿಸ್ಕೊಂಡಾಗ. ಆಮೇಲೆ ಅದರ ರಚನಾ ಕಾರ್ಯಕ್ಕೆ ನಾವೇನು ಮಾಡಬೇಕು, ಮಾಂಸವನ್ನು ತುಂಬುವ ಕೆಲಸವನ್ನು ಮಾಡಬೇಕು ಅಸ್ಥಿಪಂಜರಕ್ಕೆ. ಅಂದರೆ ಅತ್ಯುತ್ತಮವಾದಂಥ ನಿದರ್ಶನಗಳು, ಆ ಗಾದೆಗಳು, ನುಡಿಗಟ್ಟುಗಳು, ಉತ್ತಮೋತ್ತಮರ ವಾಕ್ಯಗಳನ್ನು ಅದಕ್ಕೆ ಜೋಡಿಸ್ತಾ ಹೋಗಬೇಕು. ಒಂದು ಸಲ ಪ್ರಬಂಧವನ್ನು ಬರೆದು ಮುಗಿಸಿದ ಮೇಲೆ ನಾವೇ ಒಂದು ಸಲ ಓದಿ ಅದರ ಓರೆಕೋರೆಗಳನ್ನು ತಿದ್ದಬೇಕು. ಹಾಗಾಗಿ ಲೇಖನ ಚಿಹ್ನೆಗಳನ್ನು ಬಳಸಬೇಕು. ಹಾಗಾಗಿ ಪ್ರಬಂಧ ಅಂತಕ್ಕಂಥದ್ದು ಆಕರ್ಷಣೀಯವಾಗಿರಬೇಕು ಅಂತಕ್ಕಂಥದ್ದು ಅದರ ಮೊದಲನೇ ಲಕ್ಷಣ. ಜೊತೆಗೆ ವಿಪರೀತವಾದ ಕಲ್ಪನಾ ಲೋಕದ ಚಿತ್ರಣ ಕೂಡ ಪ್ರಬಂಧವಾಗಲಾರ್ದು, ಅಲ್ಲಿ ನೈಜತೆ ಇರಬೇಕು. ಜೊತೆ ಪ್ರಸ್ತುತಪಡಿಸ್ತಾ ಇರುವಂಥ ವಿಚಾರದಲ್ಲಿ ಏಕತೆ ಇರಬೇಕು. ಉಚಿತವಾದ ಶಬ್ದ ಭಂಡಾರದ ಪ್ರಯೋಗ ಅಲ್ಲಿ ಇರಬೇಕು. ವಸ್ತುನಿಷ್ಠತೆಯಿಂದ ಆ ಪ್ರಬಂಧ ಕೂಡಿರಬೇಕು. ಅಸ್ಪಷ್ಟವಾಗಿರಬಾರ್ದು, ಯಾವುದೇ ಮಾಹಿತಿಗಳು ಅಸ್ಪಷ್ಟವಾಗಿರಬಾರ್ದು. ಮತ್ತು ಪ್ರಬಂಧ ರಚನೆಯ ವಾಕ್ಯಗಳು ಅರ್ಥಪೂರ್ಣವಾಗಿರಬೇಕು, ಸರಳವಾಗಿರಬೇಕು. ಮತ್ತು ಆ ಓದುಗನಿಗೆ ಆ ಚಮತ್ಕಾರ, ಆ ಶೈಲಿ ಇಷ್ಟವಾಗಬೇಕು. ಮತ್ತು ಸುಳ್ಳಿಗೆ ಸಂಬಂಧಪಟ್ಟ ಸಂಗತಿಗಳಿಗಿಂತ ಅದು ದೂರವಾಗಿರ್ಬೇಕು. ಅಂದರೆ ಸತ್ಯಕ್ಕೆ ಹತ್ತಿರವಾದಂಥ ಸಂಗತಿಗಳನ್ನು ಅಲ್ಲಿ ನಾವು ಪಡಿಮೂಡಿಸ್ಬೇಕು. ಅಸಭ್ಯವಾದಂತಹ, ಅಶ್ಲೀಲವಾದಂಥ ಮಾತುಗಳನ್ನು ಪ್ರಬಂಧಗಳಲ್ಲಿ ಬಳಸೋದು ನಿಷಿದ್ಧ. ಹಾಗೆಯೇ ಸೂಕ್ತವಾದ ವಿಷಯ ನಿರೂಪಣೆ, ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಕೆ ಮಾಡುವಂಥದ್ದು, ಕ್ರಮಬದ್ಧತೆಯಿಂದ ಕೂಡಿದ ವಿಚಾರಗಳ ಸಂಗ್ರಹ,
ಗಾದೆ ನುಡಿಗಟ್ಟುಗಳ ಔಚಿತ್ಯಪೂರ್ಣವಾದ ಬಳಕೆ, ದೋಷಪೂರ್ಣ ಬರವಣಿಗೆಯ ಒಂದು ದೋಷಪೂರ್ಣ ಬರವಣಿಗೆಯನ್ನು ಮಾಡದೇ ಇರುವಂಥದ್ದು, ಮತ್ತು ನಾವು ಬರೆಯುವಂಥ ಪ್ರಬಂಧದ ಒಳಗೆ ಆಳವಾದ ಒಂದು ಜ್ಞಾನ, ನಿರೂಪಣೆಯನ್ನು ಮಾಡುವಾಗ ಪ್ರಬಂಧದ ನಿರೂಪಣೆಯನ್ನು ಮಾಡುವಾಗ ಒಂದು ರೀತಿಯ ಸಮತೋಲನ, ಹೀಗೆ 10 ಹಲವು ಲಕ್ಷಣಗಳನ್ನು ಪ್ರಬಂಧ ಅಂತಕ್ಕಂಥದ್ದು ಒಳಗೊಂಡಿದೆ ಅನ್ನುವುದನ್ನು ನಾವು ಮರೆಯುವಂತಿಲ್ಲ. ಇಷ್ಟೆಲ್ಲ ಲಕ್ಷಣಗಳಿಂದ ಕೂಡಿದ ಪ್ರಬಂಧ ಅದು ಅದ್ಭುತವಾದ ಪ್ರಬಂಧವಾಗಿ ರೂಪುಗೊಳ್ಳುತ್ತೆ ಅನ್ನೋದ್ರಲ್ಲೂ ಕೂಡ ಎಳ್ಳಷ್ಟು ಸಂಶಯ ಇಲ್ಲ. ಹಾಗಾಗಿ ಇಂಥ ಪ್ರಬಂಧವನ್ನು ನಮ್ಮಲ್ಲಿ ಒಂದು ಸಾಹಿತ್ಯದ ಪ್ರಕಾರವಾಗಿಯೇ ಬೇಕಾದಷ್ಟು ಜನ ಬರೆದಿದ್ದಾರೆ. ಕನ್ನಡದಲ್ಲಿ ಕತೆ ಕಾದಂಬರಿಗಳು ಬಂದ ಹಾಗೆ ಪ್ರಬಂಧಗಳು ಕೂಡ ಕುವೆಂಪು ಆಗಿರ್ಬೋದು, ರಾಕು ಅವರಾಗಿರ್ಬೋದು, ಪೂತಿನ, ವಿ ಸಿ ಸೀತಾರಾಮಯ್ಯನವರು, ಹಮಾನಾಯಿಕರು, ಜೊತೆಗೆ ಶಿವರಾಮ್ ಕಾರಂತರು, ತೀನಂ ಶ್ರೀಕಂಠಯ್ಯನವರು, ಬಿ ಎಂ ಶ್ರೀಕಂಠಯ್ಯನವರು, ಗುರೂರು ರಾಮಸ್ವಾಮಿ ಅಯ್ಯಂಗಾರರು, ಹೀಗೆ ಎಚ್ ಕೆ ರಂಗನಾಥ್, ಕೃಷ್ಣಾನಂದ ಕಾಮತ್, ಚದುರಂಗರು, ಹೀಗೆ 10 ಹಲವು ಜನ ಸಾಹಿತಿಗಳು ಪ್ರಬಂಧಗಳನ್ನು ಕನ್ನಡ ಸಾಹಿತ್ಯಕ್ಕೆ ಅತ್ಯುತ್ತಮವಾದ ಪ್ರಬಂಧಗಳನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಪ್ರಬಂಧಗಳಲ್ಲಿ ಅನೇಕ ಬಗೆಗಳಿದ್ದಾವೆ. ಅವುಗಳನ್ನು ಮುಖ್ಯವಾಗಿ ನಾವು ವರ್ಣನಾತ್ಮಕ, ವಿವರಣಾತ್ಮಕ, ವಿಚಾರಾತ್ಮಕ ಮತ್ತು ವಿಮರ್ಶಾತ್ಮಕ ಮತ್ತು ಪರಿಕಲ್ಪನಾತ್ಮಕ ಮತ್ತು ಲಲಿತ ಪ್ರಬಂಧ ಅಂಥೇಳಿ ಹಲವು ಬಗೆಗಳಲ್ಲಿ ನಾವು ವಿಂಗಡಿಸ್ತೇವೆ. ಮುಖ್ಯವಾಗಿ ಪ್ರಬಂಧಗಳನ್ನು 2 ವಿಧಗಳಾಗಿ ವಿಂಗಡಿಸ್ತೇವೆ. ಒಂದು ಲಲಿತ ಪ್ರಬಂಧಗಳು. ಈ ಲಲಿತ ಪ್ರಬಂಧಗಳೆಲ್ಲವೂ ಕೂಡ ಸಾಹಿತ್ಯಾತ್ಮಕವಾದ ಪ್ರಬಂಧಗಳೇ ಆಗಿದ್ದಾವೆ ಅಂತಕ್ಕಂಥದ್ದು. ಅಂದರೆ ಮನಸ್ಸಿಗೆ ಮುದ ನೀಡುವ ಭಾವಪ್ರಧಾನವಾದ ಜೊತೆಗೆ ಹಾಸ್ಯ ಮಿಶ್ರಿತವಾದ ಗದ್ಯ ಬರಹಗಳೇ ಲಲಿತ ಪ್ರಬಂಧಗಳು ಅಂತೇಳಿ ನಾವು ಕರಿತೇವೆ. ಮನಸ್ಸಿಗೆ ಮುದ ನೀಡಬೇಕು, ಭಾವನೆಗೆ ಬಿಂಬಿತವಾಗಿರಬೇಕು, ಅಲ್ಲಲ್ಲಿ ನವಿರಾದ ಹಾಸ್ಯಗಳಿಂದ ಕೂಡಿದ ಗದ್ಯ ಬರಹಗಳನ್ನು ನಾವು ಲಲಿತ ಪ್ರಬಂಧಗಳು ಅಂತೇಳಿ ಕರಿತೇವೆ. ಇಂಥ ಪ್ರಬಂಧಗಳ ನಡುವೆ ಎರಡನೆಯದು ಗಂಭೀರ ಅಥವಾ ಚಿಂತನಾತ್ಮಕ ಪ್ರಬಂಧಗಳು ಅಂತೇಳಿ ಕೂಡ ಕರೀತೇವೆ. ಹೇಗೆ ಲಲಿತ ಪ್ರಬಂಧಗಳಲ್ಲಿ ಹಾಸ್ಯ ಹಾಗೇನೆ ಭಾವಪ್ರಧಾನ ಮನಸ್ಸಿಗೆ ಮುದ ನೀಡುವ ಅಂಶಗಳು ಇರ್ತಾವೋ, ಹಾಗೆ ಗಂಭೀರ ಅಥವಾ ಚಿಂತನಾತ್ಮಕ ಪ್ರಬಂಧಗಳಲ್ಲಿ ನಮ್ಮ ಆ ಮೆದುಳನ್ನು ಚಿಂತನೆಗೆ ಹಚ್ಚುವ ಅಥವಾ ಗಂಭೀರವಾದಂಥ ವಿಷಯಗಳನ್ನು ಒಳಗೊಂಡ ಗದ್ಯ ಬರಹಗಳನ್ನೇ ನಾವು ಚಿಂತನಾತ್ಮಕ ಪ್ರಬಂಧಗಳು ಅಂತೇಳಿ ಕೂಡ ನಾವು ಕರಿತೇವೆ. ಇವುಗಳಲ್ಲದೆ ಪ್ರಬಂಧದಲ್ಲಿ ಸಾಕಷ್ಟು ಒಳ ಪ್ರಭೇದಗಳಿದ್ದಾವೆ. ಬರೀ ಹಾಸ್ಯವನ್ನೇ ಗುರಿಯಾಗಿಟ್ಕೊಂಡು ಬರೆದಂಥ ಪ್ರಬಂಧಗಳನ್ನು ಹಾಸ್ಯ ಪ್ರಬಂಧ ಅಂತೀವಿ. ವರ್ಣನಾತ್ಮಕ ವರ್ಣನೆಗಳನ್ನೇ ಇಟ್ಕೊಂಡು ಬರೆದಂಥ ಪ್ರಬಂಧಗಳನ್ನು ವರ್ಣನಾತ್ಮಕ ಅಂತೀವಿ. ಕಲ್ಪನಾಲೋಕದಲ್ಲಿ ಅಂದರೆ ವಾಸ್ತವಕ್ಕೆ ದೂರವಾದಂಥ ಸಂಗತಿಗಳನ್ನು ಇಟ್ಟುಕೊಂಡು ಬರೆದಂಥ ಪ್ರಬಂಧಗಳನ್ನು ಕಲ್ಪನಾತ್ಮಕ ಅಂತೀವಿ. ವಿವರಣೆಯನ್ನು ಕೋರಿ ಬರೆಯುವಂಥ ಪ್ರಬಂಧಗಳನ್ನು ವಿವರಣಾತ್ಮಕ ಪ್ರಬಂಧ ಅಂತೇಳಿ ಕರಿತೇವೆ. ಹಾಗೆಯೇ ವಿಮರ್ಶಾತ್ಮಕವಾದ ಪ್ರಬಂಧಗಳಿದ್ದಾವೆ, ವಿಚಾರಾತ್ಮಕವಾದ ಪ್ರಬಂಧಗಳಿದೆ, ವೈಚಾರಿಕ ನೆಲೆಯ ಪ್ರಬಂಧಗಳಿದ್ದಾವೆ, ವೈಜ್ಞಾನಿಕ ತಂತ್ರಜ್ಞಾನ ಮತ್ತು ಯುಗದಲ್ಲಿ ವೈಜ್ಞಾನಿಕ ಪ್ರಬಂಧಗಳು ಕೂಡ ಸಾಕಷ್ಟು ಅಸ್ತಿತ್ವದಲ್ಲಿದ್ದಾವೆ. ನಿರೂಪಣಾ ಪ್ರಬಂಧ, ನೆರೇಟಿವ್ ಎಸ್ಸೇಸ್ ಅಂತ ನಾವು ಇದನ್ನು ಕರಿತೀವಿ. ನಿರೂಪಣೆಯ ಧಾಟಿಯಲ್ಲಿ ಇರಬಹುದಾದಂಥ ಪ್ರಬಂಧಗಳಿದ್ದಾವೆ. ವಿವಿಧ ವಿಷಯಗಳನ್ನು ಅಂಶಗಳನ್ನಾಗಿಟ್ಕೊಂಡು ವಿಷಯಾಧಾರಿತವಾದಂಥ ಪ್ರಬಂಧಗಳು ಇದ್ದಾವೆ. ಹೀಗೆ ಪ್ರಬಂಧದ ವಸ್ತುವನ್ನು ಆಧರಿಸಿ ಒಳ ವಿಭಾಗ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಚಾಲನೆಯಲ್ಲಿದೆ. ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ, ಪ್ರಬಂಧ ಬರೀತಕ್ಕಂಥವರು ಗಮನದಲ್ಲಿ ಇಟ್ಕೊಳ್ಬೇಕಾದ ಅಂಶಗಳ ಕಡೆಗೂ ಒಂದಷ್ಟು ನಾವು ಗಮನವನ್ನು ಹರಿಸೋಣ. ಪ್ರಬಂಧ ಬರೆಯುವುದಕ್ಕೂ ಮುನ್ನ ಕೆಲವು ಕ್ರಮಗಳನ್ನು ವಹಿಸುವುದು ಪ್ರಬಂಧಕಾರನಿಗೆ ಅಗತ್ಯ ಕರ್ತವ್ಯ. ಹಾಗಾಗಿ ಪ್ರಬಂಧ ರಚನೆಗೂ ಮುಂಚೆ ಗಮನದಲ್ಲಿ ಇಟ್ಕೊಳ್ಳಬೇಕಾದ ಅಂಶಗಳ ಕಡೆಗೆ ನಾವು ಬೆಳಕನ್ನು ಚೆಲ್ಲೋದಾದರೆ, ಮೊದಲೇದು ಇವತ್ತು ಅಂತರ್ಜಾಲ ಅಂತಕ್ಕಂಥದ್ದು ನಮ್ಮ ಕೈಯೊಳಗಡೆ ಇರುವಂತಹ ಒಂದು ಅಕ್ಷಯ ಪಾತ್ರೆಯ ರೀತಿಯಲ್ಲಿ. ಹಾಗಾಗಿ ಬೇಕಾದ ಮಾಹಿತಿಯನ್ನು ಅಂತರ್ಜಾಲದ ಮುಖಾಂತರ ಕುಳಿತಲ್ಲಿಯೇ ನಾವೇನು ಮಾಡಬಹುದು, ಸಂಗ್ರಹಿಸಬಹುದು. ಹಾಗೆ ಸಂಗ್ರಹಿಸಿದ ಮಾಹಿತಿಯಲ್ಲಿ ಸತ್ಯಾಂಶಗಳೆಷ್ಟಿವೆ ಅನ್ನೋದನ್ನು ಬಹಳ ವಿಶೇಷವಾಗಿ ನಾವೇನು ಮಾಡಬೇಕಾಗತ್ತೆ, ಗುರುತು ಹಾಕೊಳ್ಳೋ ಕೆಲಸವನ್ನು ಮಾಡಬೇಕಾಗತ್ತೆ. ಯಥಾವತ್ತಾಗಿ ಅಂತರ್ಜಾಲದಲ್ಲಿ ಸಿಕ್ಕದದ್ದೇ ಯಥಾವತ್ತಾಗಿ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನೇ ಯಥಾವತ್ತಾಗಿ ಇಳಿಸುವಂಥದ್ದು ತರವಲ್ಲ. ಹಾಗಾಗಿ ಇವತ್ತು ನಮ್ಮ ಕೈಗೆ ತಂತ್ರಜ್ಞಾನ ಅತ್ಯಂತ ಸ್ವಾಭಾವಿಕವಾಗಿ ಸಿಗೋದ್ರಿಂದ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಅಂತರ್ಜಾಲವನ್ನು ಬಳಸ್ಕೊಳ್ಳೋದು ಅತ್ಯಂತ ಸೂಕ್ತ. ಹಾಗೆ ಬಳಸಿಕೊಂಡ ಅಂತರ್ಜಾಲದ ಮಾಹಿತಿಯನ್ನು
ಅಲ್ಲಿರುವಂಥ ಸತ್ಯಾಸತ್ಯತೆಗಳನ್ನು ಗುರುತು ಹಾಕಿಕೊಂಡು ಸಂಗ್ರಹಿಸುವುದು ಇದರ ಮುಖ್ಯ ಗುಣ. ಪ್ರಬಂಧ ಬರೀತಕ್ಕಂಥವ್ರು ಈ ಕೆಲಸವನ್ನು ಮೊದಲು ಮಾಡಬೇಕು. ಎರಡನೇದಾಗಿ ಪ್ರಬಂಧಕಾರನು ಯಾವುದೇ ವಿಷಯದ ಕುರಿತು ಪ್ರಬಂಧವನ್ನು ಬರೀಬೇಕು ಅಂತ ಆತನಿಗೆ ಏನಾದರೂ ಬಯಕೆ ಆದಲ್ಲಿ ಆ ವಿಷಯದ ಕುರಿತಾದಂಥ ಅಂಕಿಅಂಶಗಳೇನಾದರೂ ಸಿಕ್ಕಿದ್ರೆ ಅದನ್ನು ಕೂಡ ಆತ ಸಂಗ್ರಹಿಸಿ ಇಟ್ಕೊಳ್ಬೇಕು. ಯಾಕೆಂದರೆ ಪ್ರಬಂಧ ಬರವಣಿಗೆಗೆ ಕೆಲವೊಂದು ವಿಚಾರಾತ್ಮಕ, ವಿಶ್ಲೇಷಣಾತ್ಮಕ, ವಿವರಣಾತ್ಮಕ ಪ್ರಬಂಧಗಳಿಗೆ ಅಂಕಿಅಂಶಗಳು ಒಂದು ಬೆನ್ನೆಲುಬು ಇದ್ದ ಹಾಗೆ. ಹಾಗೆಯೇ ಉಪಲಬ್ಧವಾದ ಮಾಹಿತಿಗಳಲ್ಲಿ, ವಿಷಯಗಳಲ್ಲಿ ಅಥವಾ ಸಂಬಂಧಪಟ್ಟ ಗ್ರಂಥಗಳ ವಿವರ, ಆ ಖ್ಯಾತ ಮಹಾನಾಮರುಗಳ ಆ ಒಂದು ಮಾತುಗಳು, ತಜ್ಞರ ಅಭಿಪ್ರಾಯ, ವೃತ್ತಪತ್ರಿಕೆ ಮತ್ತು ನಿಯತಕಾಲಿಕೆಗಳಲ್ಲಿ ಬಂದಂಥ ಪೂರಕವಾದ ಮಾಹಿತಿಗಳು, ಅವುಗಳನ್ನು ಪರಿಶೀಲನೆ ಮಾಡಿದಂಥ ಗ್ರಂಥಗಳ ವಾಚನವನ್ನು ಮಾಡಿ ಅಗತ್ಯವಾದ ಮಾಹಿತಿಯನ್ನು ಸಂಗ್ರಹಿಸುವುದು ಕೂಡ ಒಂದು ಪ್ರಮುಖವಾದಂತಹ ಅಂಶ. ಹಾಗೆಯೇ ಭಾಳ ನೆನಪಿನಲ್ಲಿ ಇಡಬೇಕಾದಂತಹ ಅಂಶಗಳು ಏನಪ್ಪ ಅಂದರೆ, ಪ್ರಬಂಧ ರಚನೆಯಲ್ಲಿ ಮೊದಲಿಗೆ ಬಳಸುವ ಭಾಷೆ ಸರಳವಾಗಿರಬೇಕು. ಜೊತೆಗೆ ವಿಷಯದ ನಿರೂಪಣೆ ಸಂಕ್ಷಿಪ್ತ ಮತ್ತು ನಿಖರವಾಗಿರಬೇಕು. ವಿಷಯಕ್ಕನುಸಾರವಾಗಿ ಭಾಷೆ ಗಂಭೀರತೆಯನ್ನು ಹೊಂದಿರಬೇಕು ಮತ್ತು ನವಿರಾದ ಹಾಸ್ಯಪೂರ್ಣವಾದ ಶೈಲಿ ಪ್ರಬಂಧವನ್ನು ಅತ್ಯಂತ ಜನಪ್ರಿಯವಾಗಿಸುತ್ತೆ. ಸಾಧ್ಯವಾದರೆ ನುಡಿಗಟ್ಟುಗಳು, ಲೋಕೋಕ್ತಿಗಳು, ಗಾದೆ ಮಾತುಗಳು, ಖ್ಯಾತನಾಮರ ಸಮಂಜಸವು ನಮ್ಮ ವಿಷಯಕ್ಕೆ ಸಮಂಜಸ, ಔಚಿತ್ಯ ಅನಿಸಿದರೆ ಅಂಥ ಹೇಳಿಕೆಗಳನ್ನು ಬಳಸಿಕೊಳ್ಳುವ ಒಂದು ಜಾಣ್ಮೆ ಪ್ರಬಂಧಕಾರನಿಗೆ ಗೊತ್ತಿರಬೇಕು. ಅಲ್ಲಲ್ಲಿ ಸೂಕ್ತ ಮತ್ತು ಕ್ರಮವರಿತ ಲೇಖನ ಚಿಹ್ನೆಗಳಿಲ್ಲದ ಬರವಣಿಗೆಯಲ್ಲಿ ಆಗುವಂತಹ ಆ ಬರಹಾಘಾತ ಇದೆಯಲ್ಲ, ಅದನ್ನು ನಾವು ಊಹಿಸಿಕೊಳ್ಳೋದೇ ಅಸಾಧ್ಯ. ಅರ್ಥ ಅನರ್ಥಕ್ಕೆ ದಾರಿಯಾಗ್ಬಿಡುತ್ತೆ. ಹಾಗಾಗಿ ಸೂಕ್ತ ಲೇಖನ ಚಿಹ್ನೆಗಳನ್ನು ಅವಶ್ಯವಿದ್ದೆಡೆಗಳಲ್ಲಿ ಬಳಸೋದು ಕೂಡ ಪ್ರಬಂಧಕಾರ ನೆನಪಿನಲ್ಲಿರಬೇಕಾದಂಥ ಬಹಳ ಮುಖ್ಯವಾದ ಅಂಶ. ಜೊತೆಗೆ ಭಾಷೆ ಅಥವಾ ಬರವಣಿಗೆ ಎರಡರಲ್ಲೂ ಕೂಡ ಎಚ್ಚರವನ್ನು ವಹಿಸಬೇಕು. ಎಲ್ಲೂ ಕೂಡ ತಪ್ಪಾಗದ ಹಾಗೆ ಮತ್ತು ಎಲ್ಲೂ ಕೂಡ ಅನಾಯಾಸವಾಗಿ ಅಸ್ಪಷ್ಟವಾದಂಥ ಭಾಷಾ ಪ್ರಯೋಗವಾಗದ ಹಾಗೆ ಎಚ್ಚರಿಕೆಯನ್ನು ಪ್ರಬಂಧ ಬರೆಯುವಾಗ ವಹಿಸಬೇಕು. ವಿಷಯದ ನಿರೂಪಣೆಯಲ್ಲಿ ಸ್ಪಷ್ಟತೆ ಮತ್ತು ನಿರ್ದಿಷ್ಟವಾದ ಗುರಿಯನ್ನು ಇವು ಹೊಂದಿದ್ರೆ ಅದೊಂದು ಅತ್ಯುತ್ತಮವಾದ ಪ್ರಬಂಧವಾಗುತ್ತೆ. ಇಂಥ ಪ್ರಬಂಧವನ್ನು ನಾವು ಒಂದಷ್ಟು ಮಾದರಿಗಳಾಗಿ ನಿಮಗೆ ಕೊಟ್ಟಿದ್ದೇನೆ. ಕಂಪ್ಯೂಟರ್ನ ಕುರಿತ ಹಾಗೆ ಬರೆದಂಥ ಒಂದು ಪ್ರಬಂಧ ಇದು. ಹಾಗೆಯೇ ಜಾಗತಿಕ ತಾಪಮಾನದ ಏರಿಕೆಯ ಪರಿಣಾಮ, ಶಿಕ್ಷಣ ಮಾಧ್ಯಮ ಯಾವುದಾಗಬೇಕು ಅನ್ನೋದ್ರ ಬಗ್ಗೆ ಬರೆದಂತಹ ಒಂದು ಪ್ರಬಂಧ, ಮತ್ತು ತ್ಯಾಜ್ಯ ವಸ್ತುಗಳ ನಿರ್ವಹಣೆಯ ಸಮಸ್ಯೆ ಇವತ್ತು ವಿಪರೀತವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಸಮಸ್ಯಾತ್ಮಕವಾದಂಥ ಪ್ರಬಂಧಗಳು ಅಥವಾ ಸಮಸ್ಯೆಗಳನ್ನು ಕುರಿತು ಬರೆದಂಥ ಪ್ರಬಂಧಗಳಲ್ಲಿ ಇದು ಒಂದು ಮಾದರಿ. ಹಾಗೆಯೇ ನಿರುದ್ಯೋಗವನ್ನು ಕುರಿತಂತಹ ಒಂದು ಪ್ರಬಂಧ. ಹೀಗೆ 10 ಹಲವು ಪ್ರಬಂಧಗಳು ಇದ್ದಾವೆ. ಅದು ಸಾಹಿತ್ಯಾತ್ಮಕವಾದಂಥ ಪ್ರಬಂಧಗಳು, ಹಾಸ್ಯ ಮತ್ತು ಕಲ್ಪನಾ ನವಿರಾದಂತಹ ಭಾಷಾ ಚಾಕಚಕ್ಯತೆಯನ್ನು ಒಳದಂಥ ಪ್ರಬಂಧಗಳಾಗಿದ್ದಾವೆ. ಹಾಗಾಗಿ ಇಂಥ ಪ್ರಬಂಧಗಳು ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟವಾದ ಪ್ರಕಾರವಾಗಿಯೇ ನಮ್ಮ ಸಾಹಿತಿಗಳು ಪ್ರಬಂಧಗಳ ಕೆಲಸಗಳನ್ನು ಇತ್ತೀಚಿನ ದಿನಗಳಲ್ಲಿ ಹೊಸ ಸಾಹಿತಿಗಳು ಕೂಡ ಈ ಪ್ರಕಾರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಶಾಲಾ ಹಂತದಲ್ಲಿಯೇ ಇರ್ಬೋದು, ಕಾಲೇಜು ಹಂತದಲ್ಲಿಯೇ ಇರ್ಬೋದು, ಅಥವಾ ಒಬ್ಬ ಕವಿಯಾಗಿ ಅಥವಾ ಸಾಹಿತಿಯಾಗಿ, ಒಬ್ಬ ಕಥಾಗಾರನಾಗಿ, ಒಬ್ಬ ನಾಟಕಕಾರನಾಗಿ ಹಾಗೂ ಕೂಡ ಪ್ರಬಂಧ ಒಂದು ಜನಪ್ರಿಯವಾದಂತಹ ಒಂದು ಸಾಹಿತ್ಯದ ಮಾಧ್ಯಮವಾಗಿ ಅದು ಗುರುತಿಸ್ಕೊಂಡಿದೆ ಅನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.